ಊರಿಗೆ ಒಂದು ಟ್ರಿಪ್ ಹೋಗ್ಬೇಕಾಗತ್ತೆ. ಒಂದು ಗಾಡಿ ಮಂಗಳೂರು ಕೊಡೋದಿತ್ತು. ಫುಲ್ ಟ್ರಿಪ್ ಜೊತೆಗೆ ಕೈಗೊಂದಷ್ಟು ಕಾಸು ಸಿಗುತ್ತೆ. ಎರಡು ದಿವಸ ಕೆಲಸ ಆಗತ್ತೆ. ಒಬ್ಬನಿಗೆ ಅಷ್ಟು ದೂರ ಹೋಗಕ್ಕೆ ಬೋರ್ ಆಗುತ್ತೆ. ನೀವು ನನ್ನ ಜೊತೆಗೆ ಬರ್ತೀರಾ? ಕಲ್ಯಾಣಿನ ಕರ್ಕೊಂಡು ಹೋಗು. ಅವಳನ್ನ ಕೇಳಾಯ್ತು, ಯಾವಾಗಲೂ ಕೆಲಸ ಅಂತಿರ್ತಾಳೆ. ಅಣ್ಣ ನೀವು ಬನ್ನಿ ಪ್ಲೀಸ್, ಊರೆಲ್ಲ ನೋಡ್ಬೋದಲ್ವಾ? ಏಯ್, ಯಾವ ಊರು? ಇದೇ ನನ್ನೂರು. ಎಲ್ಲರೂ ಕನ್ನಡ ಮಾತಾಡೋ ಊರಿಲ್ವಾ ಅದು? ಅಣ್ಣ ಹೋಗೋಣ ಅಣ್ಣ, ಮಜಾ ಇರುತ್ತೆ. ಮ್ಯಾನೇಜರ್ ಹತ್ರ ಮಾತಾಡಬೇಕು, ಅವನೇನು ಹೇಳ್ತಾನೆ ಅಂತ ಗೊತ್ತಿಲ್ಲ. ಓ ಹೌದಾ? ಒಂದೆರಡು ದಿನ ಪಾಪ್ಕಾರ್ನ್ ತಿಂದಿಲ್ಲ ಅಂದ್ರೆ ಇಲ್ಲಿ ಯಾರು ಸತ್ತು ಹೋಗಲ್ಲ. ಬನ್ನಿ. ಊರು ಇಷ್ಟ ಆದ್ರೆ ನೀವು ಅಲ್ಲೇ ಸೆಟ್ಲ್ ಆಗ್ಬೋದು, ಕೊನೆವರೆಗೂ ಸಂತೋಷವಾಗಿರ್ಬೋದು. ನಿನಗೇನು ಹೇಳಕ್ ಬರ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ. ಸರ್, ಕಾರ್ ರೆಡಿ ಇದೆ. ಅಣ್ಣ ಬನ್ನಿ ಕೂತ್ಕೊಳ್ಳಿ, ಕತ್ಲಾಗೋಷ್ಟಲ್ಲಿ ಗೋವಾಗೆ ಹೋಗ್ಬೇಕು. ಏನೂ ಗೊತ್ತಾಗ್ತಿಲ್ಲ. ಇದಕ್ಕೂ ಮೊದಲು ಈ ಥರ ಯಾವತ್ತೂ ಅನಿಸೇ ಇಲ್ಲ. ಕಮ್ ಆನ್ ಮಿಸ್ಟರ್, ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಬರ್ತೀವಿ ತಾನೆ ನಾವು. ಬೆಲ್ಟ್ ಹಾಕೊಳ್ಳಿ. ಸರಿ ಹೋಯ್ತು. ಓಕೆ. ಅಣ್ಣಂಗ ಟೈಮಲ್ಲಿ ತುಂಬಾ ಗರ್ಲ್ ಫ್ರೆಂಡ್ಸ್ ಇದ್ರ? ಪಂಜಾಬ್, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ ನೆನ್ಪಿಲ್ಲ ಅಂತ ತಾನೆ? ಏನ್ ಹೇಳ್ಬೇಡಿ ಬಿಡೋಣ. ಅಣ್ಣನ್ಗೆ ಹಸುವಾಗ್ತಿದ್ಯಾ? ಇಲ್ವಾ? ಒಂದ್ ಟೀನಾದ್ರೂ ಕುಡಿಯೋಣ, ಟಯರ್ಡ್ ಆಗಿದೆ. ಕಲ್ಲು ಕಾಲ್ ಮಾಡ್ಬೇಕು. तुमच्या गावात इलेक्ट्रिसिटी आहे आणि तुम्हाला काय बी प्रश्न येणार नाही आणि तुम्ही पाणी काय प्रॉब्लेम नाही. ನಾನು ಇಲ್ಲೆಲ್ಲ ತಲುಪಿದ್ದೀನಿ. ಎಲ್ಲ ಸರಿ ಇದೆ ಅಲ್ವಾ? ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ. ಚಾಚಾ ಏನಾದ್ರೂ ತಿಂದ್ರ? ಇನ್ನೂ ಏನು ಮಾಡಿಲ್ಲ. ನೀನು? ಓಹೋ ಸರಿ ಚಾಚಾ, ಆಯ್ತು. ಸರಿ ಕಾಲ್ ಮಾಡ್ತೀನಿ. रस्ते बी चांगले होऊन जाणार आहेत. जेव्हा आम्ही वीज आणली तेव्हा तुम्ही आम्हाला मदत केली. जेव्हा पाणी आणलं तेव्हा घराघरामध्ये नळामधून पाणी पोहोचलेलं आहे. आता आपण बघतोच आहे या गावाची प्रगती कशी काय व्हायला लागली. ते रस्ता आला आणि आपल्या गाड्या धावायला लागल्या. ಸರಿ ಹೋಗೋಣ. ಹೋಗೋಣ.